ಫ್ರೆಂಡ್ಸ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ನ ಒಂದು ಯೂನಿಕ್ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಾಟ್ಸಪ್ಪಲ್ಲಿ ಹೋಮ್ ಸ್ಕ್ರೀನಲ್ಲಿ ನೀವು ನಿಮ್ಮ ಫೋಟೋನ ಯಾವ ರೀತಿ ಸೆಟ್ ಮಾಡಬೇಕು ತಿಳಿಸ್ಕೊಡ್ತೀನಿ. ಸೊ ನಾನು ಇವಾಗ ವಾಟ್ಸಪ್ಪನ್ನು ಓಪನ್ ಮಾಡ್ತಿದ್ದೀನಿ ನೋಡ್ಬೋದು. ಹೋಮ್ ಪೇಜಲ್ಲಿ ವಾಟ್ಸಪ್ನ ಹೋಮ್ ಸ್ಕ್ರೀನಲ್ಲಿ ಒಂದು ಫೋಟೋನ ಸೆಟ್ ಮಾಡಿದ್ದೀನಿ. ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ವಾಟ್ಸಪ್ನ ಹೋಮ್ ಪೇಜಲ್ಲಿ ನಿಮ್ಮ ಫೋಟೋನ ಸೆಟ್ ಮಾಡ್ಕೋಬೋದು. ಹೌದು, ಯಾವ ರೀತಿ ಸೆಟ್ ಮಾಡಿದ್ದೀನಿ ಅದೇ ರೀತಿ ಸೆಟ್ ಮಾಡ್ಕೋಬೋದು. ಸೊ ನಿಮ್ಮ ಫೋಟೋ ಸೆಟ್ ಮಾಡ್ಬೋದು, ಮಗುವಿನ ಫೋಟೋ ಇರ್ಬೋದು, ದೇವರ ಫೋಟೋ ಇರ್ಬೋದು. ಸೊ ಯಾವ ನಿಮ್ಮ ಫೇವ್ರೇಟ್ ಇದೆ ಆ ಫೋಟೋನ ಸೆಟ್ ಮಾಡ್ಕೋಬೋದು. ತುಂಬ ಈಸಿ, ಒಂದು 2 ಮಿನಿಟಲ್ಲಿ ಸೆಟ್ ಮಾಡ್ಕೋಬೋದು. ಏನು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವು ಯಾವುದೇ ಫೋನ್ ಯೂಸ್ ಮಾಡ್ತೀರಿ, ಸೊ ಯಾವುದೇ ಕಂಪನಿಯ ಫೋನ್ ಯೂಸ್ ಮಾಡ್ತೀರಿ, ನೀವು ಈ ಥರ ಮಾಡ್ಕೋಬೋದು. ಸೊ ಯಾವ ರೀತಿ ನೀವು ಸೆಟ್ ಮಾಡಬೇಕು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಕೊನೆ ತನಕ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ನಿಮಗೆ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಯಾವ ರೀತಿ ನಿಮ್ಮ ವಾಟ್ಸಪ್ನ ಹೋಮ್ ಪೇಜಲ್ಲಿ ನಿಮ್ಮ ಫೇವ್ರೇಟ್ ಪರ್ಸನ್ನ ಫೋಟೋನ ನೀವು ಯಾವ ರೀತಿ ಸೆಟ್ ಮಾಡಬೇಕು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ನೀವು ಪ್ರತಿಯೊಬ್ಬರು ಮಾಡ್ಬೋದು. ಗೈಸ್, ಇವಾಗ ನಾನು ವಾಟ್ಸಪ್ಪಲ್ಲಿ ಆ ಫೋಟೋನ ರಿಮೂವ್ ಮಾಡಿದ್ದೀನಿ. ಸೊ ನಾರ್ಮಲಾಗಿ ನಿಮ್ಮ ವಾಟ್ಸಪ್ನ ಹೋಮ್ ಪೇಜ್ ಈ ರೀತಿ ಬಂದಿರುತ್ತೆ. ಗೈಸ್, ಇವಾಗ ನೀವು ಇಂಥ ಸಿಂಪಲ್ ಆಗಿರೋಂಥ ಹೋಮ್ ಪೇಜಲ್ಲಿ ವಾಟ್ಸಪ್ನ ಹೋಮ್ ಪೇಜಲ್ಲಿ ನೀವು ಯಾವ ರೀತಿ ಫೋಟೋನ ಸೆಟ್ ಮಾಡಬೇಕು ತಿಳಿಸ್ಕೊಡ್ತೀನಿ. ಇದು ಎಲ್ಲ ಫೋನಲ್ಲಿ ಸಪೋರ್ಟ್ ಆಗುತ್ತೆ. ಗೈಸ್, ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಟಾಪಲ್ಲಿ ನೋಡ್ಬೋದು, ಇಲ್ಲಿ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಲೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಆ ಚಾರ್ಟ್ ಅಂತ ಬರುತ್ತೆ ಆಪ್ಷನು, ಚಾರ್ಟ್ಸ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಥೀಮ್ ಬರುತ್ತೆ. ಗೈಸ್, ನಿಮ್ದು ಇಲ್ಲಿ ಲೈಟ್ ಥೀಮ್ ಇರುತ್ತೆ. ನೀವು ಇವಾಗ ಡಾರ್ಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಏನಕ್ಕೆ ಡಾರ್ಕ್ ಮಾಡಬೇಕಂತ ಹೇಳಿದ್ರೆ, ಸೊ ಡಾರ್ಕ್ ಸೆಟ್ ಮಾಡಿದ ನಂತರ ನೀವು ಫೋಟೋನ ಸೆಟ್ ಮಾಡಿದರೆ ಅವಾಗ ಇನ್ನೂ ಕರೆಕ್ಟಾಗಿ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಡಾರ್ಕ್ ಮೋಡಲ್ಲಿ ಇಲ್ಲಿ ಎನೇಬಲ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್, ಇವಾಗ ನೋಡ್ಬೋದು, ಸೊ ನನ್ನ ವಾಟ್ಸಪ್ನ ಹೋಮ್ ಪೇಜ್ ಇವಾಗ ಡಾರ್ಕ್ ಆಗಿದೆ. ಇವಾಗ ನೀವು ಫೋಟೋ ಸೆಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗೈಸ್, ಇವಾಗ ನೀವು ಫೋಟೋ ಯಾರು ಸೆಟ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಗೈಸ್, ಅದಕ್ಕೂ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನು ಲೈಕ್ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರು ಲೈಕ್ ಮಾಡ್ಕೊಳ್ಳಿ. ಇದ್ರ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಜೊತೆಗೆ ಹೇಳಬೇಕಂದ್ರೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಏನಕ್ಕೆ ಸೊ ವಾಟ್ಸಪ್ ಯೂಸ್ ಮಾಡೋರಿಗೆ ಎಲ್ಲರಿಗೂ ಇದು ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಹಾಗಾಗಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವೀಡಿಯೋ ಹಾಕಿ ನಿಮಗೆ ಮೊದಲು ಬಂದು ತಲುಪುತ್ತೆ. ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ವಾಟ್ಸಪ್ ನ್ಯೂ ಟ್ರಿಕ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೈಸ್, ಇಲ್ಲಿ ನೀವು ಫೋಟೋನ ಸೆಟ್ ಮಾಡ್ಕೋಬೇಕಂದ್ರೆ ವಾಟ್ಸಪ್ನ ಹೋಮ್ ಪೇಜಲ್ಲಿ ಫೋಟೋ ಸೆಟ್ ಮಾಡಬೇಕಂದ್ರೆ ಮೊದಲಾಗಿ ನೀವು ಮಾಡಬೇಕಾಗುತ್ತೆ, ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಗೈಸ್, ಕ್ರೋಮ್ ಬ್ರೌಸರಲ್ಲಿ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ MrVijay.com ಅಂತ. ಇದು ನಮ್ಮ ಅಫಿಷಿಯಲ್ ವೆಬ್ಸೈಟು. MrVijay.com ಸರ್ಚ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಲೈನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಟೂಲ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. TOOLS ಟೂಲ್ಸ್ ಅಂತ ನೀವು ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಫಸ್ಟ್ ಫೋಟೋ ಬರುತ್ತೆ ನೋಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಕ್ಲಿಕ್ ಮಾಡಿದ ನಂತರ ನೀವು ಕೊನೆಗೆ ಬರಬೇಕಾಗತ್ತೆ. ಲಾಸ್ಟಿಗೆ ಬಂದರೆ ಗೈಸ್, ಇಲ್ಲಿ ನೋಡ್ಬೋದು ಒಂದು ಡೌನ್ಲೋಡ್ ಬಟನ್ ಇದೆ. ಸೊ ಈ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಅಪ್ಲಿಕೇಶನು, ಪ್ಲೇಸ್ಟೋರ್ ಅಪ್ಲಿಕೇಶನು, ಅಫಿಷಿಯಲ್ ಅಪ್ಲಿಕೇಶನು, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಆದರೆ ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ. ಗೈಸ್, ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ. ಗೈಸ್, ಇದರಲ್ಲಿ ಏನು ಸೆಟ್ಟಿಂಗ್ ಮಾಡಬೇಕು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಒಂದು ಸೆಟ್ಟಿಂಗ್ ಮಿಸ್ ಆದರೂ ಕೂಡ ವರ್ಕ್ ಆಗಲ್ಲ. ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಗೈಸ್, ಮೊದಲಾಗಿ ನೀವು ನೋಡಬೇಕಾಗುತ್ತೆ, ಇಲ್ಲಿ ಮಾಡಬೇಕಾಗಿರೋಂಥದ್ದು. ಗೈಸ್, ಮೊದಲಾಗಿ ನೋಡ್ಬೋದು ಬಾಟಮಲ್ಲಿ 3rd ಆಪ್ಷನು ಮಾಕಪ್ ಓವರ್ಲೆ ಅಂತಿದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿ ಬರುತ್ತೆ. ಮೊದಲಾಗಿ ನೋಡ್ಬೋದು ಇಲ್ಲಿ ಟಾಪಲ್ಲಿ ಇಲ್ಲಿ ಓವರ್ಲೆ ಇಲ್ಲಿ ಆಫ್ ಇರುತ್ತೆ. ಇದನ್ನು ಇಲ್ಲಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಇಲ್ಲಿ ನೋಡ್ಬೋದು, ಇಲ್ಲಿ ಪೋರ್ಟ್ರೇಟ್ ಮಾಡಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗೈಸ್, ಇಲ್ಲಿ ಯಾವುದೇ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ನಾನು ಒಂದು ಫೋಟೋನಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಗೈಸ್, ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಇಲ್ಲಿ ಸೆಟ್ಟಿಂಗ್ ಇದೆ ನೋಡ್ಬೋದು. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ಯಾವುದೇ ಸೆಟ್ಟಿಂಗ್ ಮಿಸ್ಟೇಕ್ ಆದರೂ ಕೂಡ ಇದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಕರೆಕ್ಟ್ ನೋಡ್ಕೊಳ್ಳಿ. ನಂತರ ಇಲ್ಲಿ ಕೆಪಾಸಿಟಿ ನಿಮ್ಮದು 50% ಇರುತ್ತೆ. ಸೊ ನಿಮಗೆ ಇಲ್ಲಿ ಎಷ್ಟು ಸೆಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇವಾಗ 100% ಮಾಡ್ತೀನಿ. 50% ಮಾಡಿದ್ರೆ ಸ್ವಲ್ಪ ನಿಮ್ಮ ಗೈಸ್ ನೋಡ್ಬೋದು ವಾಟ್ಸಪ್ನ ಹೋಮ್ ಪೇಜ್ ಡೈರೆಕ್ಟಾಗಿ ಅಪ್ಡೇಟ್ ಆಗಿದೆ ನೋಡ್ಬೋದು. ಇವಾಗ ಇದು 100% ಮಾಡ್ತೀನಿ. ಗೈಸ್, 100% ಮಾಡಿದ್ದೀನಿ. ಇವಾಗ ವಾಟ್ಸಪ್ ಓಪನ್ ಮಾಡಿದರೆ ಗೈಸ್ ನೋಡ್ಬೋದು, ಫೋಟೋ ನೋಡ್ಬೋದು. ಇವಾಗ ಕ್ಲಾರಿಟಿಯಾಗಿ ಬಂದಿದೆ ವಾಟ್ಸಪ್ಪಲ್ಲಿ. ಗೈಸ್, ಇವಾಗ ಮತ್ತೆ ನೀವು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನಂತರ ಇಲ್ಲಿ ಫೋಟೋ ಅಡ್ಜಸ್ಟ್ ಮಾಡ್ಕೋಬೋದು. ಲೆಫ್ಟ್ ರೈಟ್ ಮತ್ತು ಅಪ್ ಆ್ಯಂಡ್ ಡೌನ್ ನೀವು ಎಲ್ಲಿ ಬೇಕೋ ಅದನ್ನು ಈ ರೀತಿಯಾಗಿ ವರ್ಟಿಕಲ್ ಮತ್ತು ಹಾರಿಜಾಂಟಲಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಗೈಸ್, ಇವಾಗ ನೀವು ಮಾಡಬೇಕಾಗಿದ್ದು ಇಷ್ಟು ಇಂಪಾರ್ಟೆಂಟ್, ಇಲ್ಲಿ ಚೆಕ್ ಮಾಡ್ಬೋದು ಸೆಲೆಕ್ಟ್ ಆ್ಯಪ್ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ನೀವು ವಾಟ್ಸಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಗೈಸ್, ನೋಡ್ಬೋದು ವಾಟ್ಸಪ್ ಅಂತ ಸರ್ಚ್ ಮಾಡಿದಾಗ ನಿಮ್ದು ಇಲ್ಲಿ ಆಫ್ ಇರುತ್ತೆ. ಇಲ್ಲಿ ಇದನ್ನು ಆನ್ ಮಾಡ್ಕೋಬೇಕಾಗತ್ತೆ. ಗೈಸ್, ಆನ್ ಮಾಡಿದ ನಂತರ ಇವಾಗ ವಾಟ್ಸಪ್ಪಲ್ಲಿ ಸೆಲೆಕ್ಟ್ ಆಗುತ್ತೆ. ಅಂದರೆ ಈ ಫೋಟೋ ಬಂದುಬಿಟ್ಟು ಎಲ್ಲಿ ಡಿಸ್ಪ್ಲೇ ಆಗಬೇಕಂತೇಳಿ ಕೇಳ್ತಿರೋದು. ನೀವು ವಾಟ್ಸಪ್ ಸೆಲೆಕ್ಟ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಡಿಸ್ಪ್ಲೇ ಆಗುತ್ತೆ. ಗೈಸ್, ಇಷ್ಟಾದ ನಂತರ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಹೋಗಿ ಗೈಸ್, ಇವಾಗ ನೋಡ್ಬೋದು ಇಷ್ಟು ಮಾಡ್ತಿದ್ದಾಗೇ ಸಿಂಪಲಾಗಿ ನೋಡ್ಬೋದು ಇಲ್ಲಿ ಗೈಸ್ ನೋಡ್ಬೋದು ಇಲ್ಲಿ ವಾಟ್ಸಪ್ಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಯಾವುದೇ ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತೆ ನೀವು ಫೋಟೋ ಚೇಂಜ್ ಮಾಡಬೇಕಂದ್ರೆ ಮತ್ತೆ ನೀವು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಗೈಸ್ ನೋಡ್ಬೋದು ನಾನು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗೈಸ್ ಇವಾಗ ಡೈರೆಕ್ಟಾಗಿ ವಾಟ್ಸಪ್ಗೆ ಹೋಗ್ತೀನಿ. ನೋಡ್ಬೋದು ಆ ಫೋಟೋ ಸೆಲೆಕ್ಟ್ ಆಗಿದೆ. ಇವಾಗ ನೀವು ಅಪ್ಲಿಕೇಶನ್ನ ಬ್ಯಾಕ್ಗ್ರೌಂಡಲ್ಲಿ ಇಟ್ಕೋಬೇಕಂತಿಲ್ಲ, ಅದನ್ನು ಕ್ಲೋಸ್ ಮಾಡ್ತೀನಿ ನಾನು ಇವಾಗ. ಗೈಸ್ ಬ್ಯಾಕ್ಗ್ರೌಂಡ್ ಕ್ಲೋಸ್ ಮಾಡಿದ್ದೀನಿ. ಇವಾಗ ವಾಟ್ಸಪ್ ಓಪನ್ ಮಾಡಿದ್ರು ಕೂಡ ವರ್ಕ್ ಆಗುತ್ತೆ. ಗೈಸ್ ನೋಡ್ಬೋದು ವಾಟ್ಸಪ್ ಓಪನ್ ಮಾಡ್ತಿದ್ದೀನಿ, ಡೈರೆಕ್ಟಾಗಿ ವರ್ಕ್ ಆಗುತ್ತೆ. ಅಂದರೆ ಫೋಟೋ ವಾಟ್ಸಪ್ನಲ್ಲಿ ಬಂದಿರುತ್ತೆ ಹೋಮ್ ಪೇಜಲ್ಲಿ. ಈ ರೀತಿಯಾಗಿ ನೀವು ವಾಟ್ಸಪ್ನ ಹೋಮ್ ಪೇಜಲ್ಲಿ ಯಾವುದೇ ಒಂದು ಫೋಟೋನ ಸೆಟ್ ಮಾಡ್ಕೋಬೋದು. ಈ ವಿಡಿಯೋನ ಆದಷ್ಟು ನಿಮ್ಮ ವಾಟ್ಸಪ್ ಯೂಸ್ ಮಾಡೋ ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಇಷ್ಟ ಆಗುತ್ತೆ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ಇದ್ರ ಬಗ್ಗೆ ನಿಮಗೆ ಯಾವುದು ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.